ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಉತ್ತರ ಕರ್ನಾಟಕದ ಹುಲಿ ಮಾಳು ನಿಪ್ನಾಳ್ ಅವರಿದ್ದಾರೆ. ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಶರಣ್ ರೀ, ನಮಸ್ಕಾರ. ಆರಾಮದಿರಿ? ಆರಾಮ, ನೀವ್ರಿ? ನಾನು ಭಾಳ ಚಲೋ ಅದೀನ್ರಿ. ಹೆಂಗಿತ್ರಿ ಬಿಗ್ ಬಾಸ್? ಚಲೋ ಐತ್ರಿ. ಒಂದು ಒಳ್ಳೆ ಅನುಭವ ಆಯ್ತು. ಒಂದು ಒಳ್ಳೆ ನನ್ನ ಜೀವನದಾಗ ಹೆಂಗೆ ಬದುಕಬೇಕು, ಇಲ್ಲಿ ಹೆಂಗೆ ಬದುಕಿದ್ವಿ, ಅಲ್ಲಿ ಹೋದ್ಮೇಲೆ ಹೆಂಗೆ ಹೊರಗೆ ಹೆಂಗೆ ಬದುಕಬೇಕು ಅನ್ನೋದು ಒಂದು ಕಟ್ಕೊಂಬಂಡ್ರಿ. ಒಳ್ಳೇದ್ರಿ. ಭಾಳ ಬಿಗ್ ಬಾಸ್ ಇಂದ ಆಫರ್ ಬಂದಾಗ ಹೇಗಿತ್ತು ಮಾಳು ಅವ್ರ ರಿಯಾಕ್ಷನ್ ಅಂತ? ಒಳ್ಳೇದೈತ್ರಿ. ಅಂದ್ರೆ ನನಗೆ ಒಂಥರ ನನಗೆ ಮುಜುಗರ ಐತ್ರಿ. ಯಾಕೆ ಮುಜುಗರ ಇತ್ತಂದ್ರೆ ಹೋಗ್ಲಿ ಬ್ಯಾಡು ಅನ್ನೋದೊಂದು ಮನಸ್ಸಿನಾಗ ಗೊಂದಲ ಇತ್ತು. ಯಾಕೆ ಹೋಗ್ಲಿ ಬ್ಯಾಡು ಅನ್ನೋದು, ಯಾಕಂದ್ರೆ ಅಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ ಪರ್ಸನ್ ಬೇಕು. ಯಾಕಂದ್ರೆ ನಮ್ಮಂತ ಹಳ್ಳಿ ಐದ್ರು ಹೋಗಿ ಅಲ್ಲಿ ಕಂಫರ್ಟಬಲ್ ಆಕಾರ್ಲು ಅನ್ನೋದೊಂದು ಗೊಂದಲದಾಗ ನನಗೆ ಇನ್ನೊಂದು ಪ್ಲಸ್ ಏನಂದ್ರೆ ಸುದೀಪ್ ಸರ್ ಅಪ್ಪಟ ಅಭಿಮಾನ್ರಿ ನಾನು, ಕಿಸ್ಸಾ ಸುದೀಪ್ ಸರ್ದ. ಯಾಕಂದ್ರೆ ಈ ಶೋದಾಗ ಒಂದು ಇರಂಗಿಲ್ಲ ಅನ್ನೋದೊಂದು ನ್ಯೂಸ್ ಬಂದಿತ್ತು. ಆ ನಂತರ ಇರ್ತಾರಂತ ಬಂದಿತ್ತು. ಅವಾಗ ಇರ್ತಾರ ಅಂದ್ರೆ ಅದು ಹೆಂಗೂ ಇದ್ರು ಸುದೀಪ್ ಸರ್ ಅದ್ರೂ ನೋಡಕ್ ಹೋಗ್ಬೇಕು ಅನ್ನೋ ಭಾಳ ಹಠಾರಿ. ಯಾಕಂದ್ರೆ ಅವ್ರನ್ನ ಎಷ್ಟೋ ಸರಿ ಇಲ್ಲಿ ಬೆಂಗಳೂರಿಗೆ ಬಂದಾಗ ಎಷ್ಟೋ ಸರಿ ಕೆಲವೊಂದು ಜನ ಕೇಳಿದ್ರು ನಾವು, ಸರ್ ಹೆಂಗಾರ ಮಾಡಿ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರದೊಂದು ನಮಗ ಅವ್ರ ಜೋಡಿ ಒಂದು ಫೋಟೋ ಅವ್ರ ದರ್ಶನ ಮಾಡಿ ಕೊಡ್ರಿ, ಅವ್ರ ದೇವ್ರಂತ ನಾವು ಪೂಜಿಸಾಕತ್ತನ್ರಿ, ಅವ್ರ ಅಪ್ಪಟ ಅಭಿಮಾನ್ರಿ ಅಂತ ಹೇಳಿ ಎಷ್ಟೋ ಜನಕ್ಕೆ ಕೇಳ್ಕೊಂಡಿನಿ. ಅವರೆಲ್ಲ ಹೌದಾ, ಅವ್ರು ಸಿಗ್ಬೇಕಾದ್ರೆ ಸ್ವಲ್ಪ ಕಷ್ಟ, ಅಲ್ಲಿರ್ತಾರೆ ಹೋಗ್ಲಿ ಬಿಡ್ರಿ, ನಾ ಹಣೆ ಬರದಾಗ ಇತ್ತಂದ್ರೆ ಕುಡಿಯೋ ಕೊಡ್ತು ಅನ್ನೋದು ತಲೆಯಾಗಿತ್ತು. ಬಿಗ್ ಬಾಸ್ ಆಫರ್ ಬತ್ತು, ಸುದೀಪ್ ಸರ್ ಇರ್ತಾರೆ ಅಂತ ಗೊತ್ತಾಯ್ತು. ಬಂದುದು ತುಂಬಾ ಖುಷಿ ಆಯ್ತು, ನಂಗೆ ಪ್ಲಸ್ ಆಯ್ತು. ನೀವು ಹೇಳ್ತಿದ್ರಿ ಸುದೀಪ್ ಸರ್ನ ಭೇಟಿ ಆಗ್ಬೇಕನ್ನೋದೇ ನನ್ಗೊಂದು ದೊಡ್ಡ ಆಸೆ ಆಗಿತ್ತು ಅಂತ. ಪ್ರತಿ ವೀಕೆಂಡ್ ಬಂದು ನಿಮ್ ಜೊತೆ ಮಾತಾಡ್ತಾ ಇದ್ರು ಸುದೀಪ್ ಸರ್. ಆಮೇಲೆ ಸ್ಟೇಜ್ ಮೇಲೆ ನಿಮ್ ಜೊತೆ ನಿಂತ್ಕೊಂಡು ನಿಮ್ನ ಹಗ್ಗೆಲ್ಲ ಮಾಡಿದಾರೆ, ಅದೆಲ್ಲ ಹೆಂಗ ಅನ್ನಿಸ್ತು? ಭಾಳ ಅಂದ್ರೆ ಭಾಳ ಖುಷಿ ಆಗೈತ್ರಿ. ಯಾಕಂದ್ರೆ ಎಷ್ಟೋ ಕೋಟ್ಯಾಂತ ಜನರ ಕನಸುಗಳು ಕನಸದೊಳಗ ಅದ್ರೊಳಗೆ ನಾನು ಒಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ತಬ್ಕೋಬೇಕಾದ್ರೆ ಅವ್ರು ಪ್ರತಿ ವೀಕೆಂಡ್ದಾಗ ಮಾಳು ಅಂತ ಅವ್ರ ಒಂದು ಕರಿಬೇಕಾದ್ರೆ ನನ್ನ ಮೈ ಕೂದಲಲ್ಲಿ ನೆಟ್ಗೆ ಹೇಳ್ತಿದ್ವು. ಅಂಥವ್ರ ಬಾಯಲ್ಲಿ ಪ್ರತಿ ವಿಷಯದಾಗಲಿ ಮಾಳು ಅಂತ ಹೆಸರು ಬರ್ತೈತಿಲ್ಲ, ಅದೊಂದು ತರ ನನಗೆ ಏನೋ ಒಂಥರ ನನಗೆ ಎನರ್ಜಿ ಕೊಟ್ಟಂಗಾಗುದ. ಅವ್ರು ನನಗೆ ಏನಂದ್ರು ನನಗೆ ಇನ್ನೂ ಸರ್ಗಳು ನನಗೆ ಬೈಬೇಕಾಗಿತ್ತು, ನನಗೆ ಏನಾರ ಮಾತಾಡ್ಬೇಕಾಗಿತ್ತು ಅನ್ಸ್ಕೋತೀನಿ. ಸರ್ಗಳ ಕೈಲಿ ಬೈಸ್ಕೋಬೇಕು, ಅವ್ರ ಕಡೆ ಮಾತಾಡ್ಸ್ಕೋಬೇಕು, ಇನ್ನೂ ಅವ್ರ ಕಡೆ ಹೇಳ್ಸ್ಕೋಬೇಕು, ನನ್ನ ತಪ್ಪು ನಾನು ತಿಳ್ಕೋಬೇಕು ಅಂತ ಭಾಳ ಅನಿಸ್ತೈತಿ.